ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಕೋಟಿ ಹಗರಣದ ಪ್ರಕರಣ, ಚಂದ್ರಶೇಖರನ್ ಆತ್ಮಹತ್ಯೆಯ ವಿಚಾರ. ಇಲ್ಲಿ ಕೋಟಿ ಕೋಟಿ ಹಗರಣದ ಹಣವನ್ನ ಆಂಧ್ರ ಮತ್ತು ತೆಲಂಗಾಣದ ಚುನಾವಣೆಗೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತೇಳಿ ವಿಪಕ್ಷಗಳು ಆರೋಪಿಸ್ತಾ ಇದೆ. ಹಾಗಾಗಿ ಸಚಿವ ನಾಗೇಂದ್ರ ತಲೆದಂಡ ಆಗೋದು ಫಿಕ್ಸಾ? ಸಿಬಿಐ ಎಂಟ್ರಿಗೂ ಮುನ್ನವೇ ನಾಗೇಂದ್ರ ಅವರ ತಲೆದಂಡವಾಗುತ್ತಾ? ಸಿಬಿಐ ಎಂಟ್ರಿ ಆಗಿದ್ದೇ ಆದರೆ ರಾಜ್ಯ ಸರ್ಕಾರಕ್ಕೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಸಿಬಿಐ ಎಂಟ್ರಿಗೂ ಮುನ್ನವೇ ಸಚಿವರ ತಲೆದಂಡ ಆಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಈ ಕೋಟಿ ಕೋಟಿ ಹಣ ಅಕ್ರಮ ಆಗಿರುವಂತಹದ್ದು ವಾಲ್ಮೀಕಿ ನಿಗಮದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ, ಟರ್ನ್ ಅನ್ನು ಪಡೆದುಕೊಳ್ತಾ ಇದೆ. ಈ ಬೆನ್ನಲ್ಲೇ ಸಿಬಿಐ ಎಂಟ್ರಿ ಆಗುವಂತಹ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಚಿವರ ತಲೆದಂಡಕ್ಕೆ ಏನಾದರೂ ಮುಂದಾಗಬಹುದಾ, ಹೇಗೆ ಅಂತ? ಪ್ರೇಮ್, ಈ ವಿಚಾರವಾಗಿನೇ ಇವಾಗ ಸಿಎಂ ನಿವಾಸದಲ್ಲಿ ಸಭೆ ನಡೀತಾ ಇರುವಂತದ್ದು. ಈಗಾಗಲೇ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣ ಸಿಐಡಿ ತನಿಖೆಗೆ ಹೊಟ್ಟಿದೆ. ಸಂಜೆ ವೇಳೆಗೆ ಬಹುಶಃ ಸಿಐಡಿಯ ಪ್ರಾಥಮಿಕ ವರದಿಗಳು ಬರಬಹುದು ಅಂತ ಹೇಳಲಾಗ್ತಿದೆ. ಆ ಒಂದು ಪ್ರಾಥಮಿಕ ವರದಿಯಲ್ಲಿ ಏನಾದ್ರೂ ಸಚಿವ ನಾಗೇಂದ್ರ ಅವರ ಹಸ್ತಕ್ಷೇಪದ ವಿಚಾರವಾಗಿ 1% ಇದ್ರೂ ಕೂಡ ಅನಿವಾರ್ಯವಾಗಿ ಮುಂದಿನ ಪ್ರಕ್ರಿಯೆಗಾಗಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡಿಬಹುದು. ಹಾಗಾಗಿ ಮುಂದಿನ ಸಾಧಕ ಬಾಧಕಗಳೇನು ಅನ್ನುವಂತಹ ವಿಚಾರವಾಗಿ ಚರ್ಚೆಯನ್ನ ಸಿಎಂ ಅವರು ಮಾಡ್ತಿದ್ದಾರೆ. ಇದಕ್ಕೆ ಹೋಲುವಂತ ಹಿಂದಿನ ಪ್ರಕರಣಗಳನ್ನು ಕೂಡ ಸಿಎಂ ಅವರು ಪರಿಶೀಲನೆ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಒಂದ್ ವೇಳೆ ಸಿಬಿಐ ಏನಾದ್ರೂ ಎಂಟ್ರಿ ಆದ್ರೆ ಸಹಜವಾಗಿ ಸರ್ಕಾರಕ್ಕೆ ಮುಜುಗರ ಆಗುತ್ತೆ. 1 ವರ್ಷ ತುಂಬುವಂತ ಸಮಯದಲ್ಲಿ ಈ ರೀತಿಯಾದಂತಹ ಆರೋಪಗಳು ಬಂದ್ರೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಪೆಟ್ಟಾಗುತ್ತೆ. ಹಾಗಾಗಿ ಆ ರೀತಿಯಾದಂತಹ ಮುಜುಗರವನ್ನು ತಪ್ಪಿಸಿಕೊಳ್ಬೇಕಾದ್ರೆ ರಾಜೀನಾಮೆ ಪಡಿಬೇಕಾದ ನಾಗೇಂದ್ರ ಅವರಿನ ಅಂತ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಹಾಗಾಗಿ ನಾನು ಹೇಳಿದಾಗೆ ಸಂಜೆ ವೇಳೆಗೆ ಸಿಐಡಿ ರಿಪೋರ್ಟ್ ಬರುವಂತಹ ಸಾಧ್ಯತೆ ಇದೆ. ಆ ಒಂದು ರಿಪೋರ್ಟ್ ಅನ್ನು ನೋಡಿಕೊಂಡು ರಾಜೀನಾಮೆ ಪಡಿಬೇಕಾ ಬೇಡವಾ, ಮುಂದಿನ ಪ್ರಕ್ರಿಯೆಗಳನ್ನ ಮಾಡಬೇಕು ಅನ್ನುವಂಥದ್ದನ್ನ ಸಿಎಂ ಅವರು ಮುಂದಿನ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಹಿಂದೆ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಸಂದರ್ಭದಲ್ಲಿ ಅಂದಿನ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ ಕೆ.ಸಿ. ಈಶ್ವರಪ್ಪ ಅವರ ತಲೆದಂಡ ಆಗಿತ್ತು. ಅದಕ್ಕೂ ಮೊದಲು ಸಿಎಂ ಸಿದ್ದರಾಮಯ್ಯನವರು ಮೊದಲ ಬಾರಿ ಸಿಎಂ ಆದಂತಹ ಸಂದರ್ಭದಲ್ಲಿ ಕೆ.ಜೆ. ಜಾರ್ಜ್ ಗಣಪತಿ ಅವರ ಆತ್ಮಹತ್ಯೆ ಕೇಸ್ನಲ್ಲಿ ತಲೆದಂಡ ಆಗಿತ್ತು. ಈಗಲೂ ಕೂಡ ನಾಗೇಂದ್ರ ಅವರ ತಲೆದಂಡ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಕಾದ್ ನೋಡ್ಬೇಕಿದೆ.